ಹಲೋ ಗೈಸ್, ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತು ನಮ್ಮ ಯಾತ್ರೆಯಲ್ಲಿ ಕೋರಮಂಗಲದಿಂದ ಮೆಜೆಸ್ಟಿಕ್ಗೆ ಒಂದು ಟ್ರಿಪ್ ಬಂತು. ಆ ಟ್ರಿಪ್ಪನ್ನು ನಾನು ಪಿಕಪ್ ಮಾಡೋಣ ಅಂತ ಹೇಳಿದ್ರೆ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ಗಾಡಿನೇ ಅರ್ಧ ಮುಳುಗೋಗಿ ಸೈಲೆನ್ಸರ್ ನೀರು ಹೋಗಿ ಆಫ್ ಆಗ್ತಾ ಇದೆ. ಆ ಅಮ್ಮನಿಗೆ ಹೇಳಿದ್ರೆ ಅರ್ಥನೇ ಮನೆಯಿಂದ ಈಚೆನೇ ಬರ್ತೀರಾ, ನೀವು ಬಂದೇ ಇಲ್ಲ, ಲೊಕೇಶನಲ್ಲೇ ಇಲ್ಲ ಅಂತ ಹೇಳ್ತಾ ಹಾಗೆ ಕಾಲ ಕಳೀತಾ ಇದ್ರು. ಅದಕ್ಕೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಕೊಂಡು ಬಂದೆ. ನಾನು ಒಂದು ಸಜೆಷನ್, ಇವಾಗ ಮಳೆಗಾಲದಲ್ಲಿ BTM ಲೇಔಟು ಕೆಳಗಡೆ, ಮೆಟ್ರೋ ಕೆಳಗಡೆ ಬರಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಬಸ್ಸುಗಳೇ ಮುಳುಗೋಗ್ತಾ ಇದೆ, ಅಲ್ಲಿ ಕಾರೆಲ್ಲ ಅರ್ಧಕ್ಕರ್ಧ ಮುಳುಗೋಗ್ತಾ ಇದೆ. ಈ ಸೈಡು ಇದು ಹೆಬ್ಬಾಳ ಏನಿದೆ, ಹೆಬ್ಬಾಳ ಲೆಫ್ಟ್ ಸೈಡು ಅಷ್ಟೇ, ಕಂಪ್ಲೀಟ್ ಲೆಫ್ಟ್ ಸೈಡ್ ಬರೋಕ್ಕೆ ಹೋಗಬೇಡಿ, ಗಾಡಿಗಳು ಮುಳುಗೋಗುತ್ತೆ, ಸೈಲೆನ್ಸರ್ಗಳು ಅಲ್ಲಿ ನೀರು ಹೋದರೆ ಗಾಡಿಗಳು ಕೆಟ್ಟೋಗುತ್ತೆ. ಕೋರಮಂಗಲ ಸೈಡು ಒಂದೊಂದು ಏರಿಯಾಗಳಲ್ಲಿ ಕಂಪ್ಲೀಟು ಈ ಥರ ಗಾಡಿಗಳು ಮುಳುಗೋಗ್ತಾ ಇದೆ, ಹುಷಾರಾಗಿರಿ ಅಂತ ಹೇಳ್ತಾ ಮಳೆಗಾಲದಲ್ಲಿ ಆದಷ್ಟು ಈಚೆ ಓಡಾಡೋದು ಕಡಿಮೆ ಮಾಡ್ಕೊಳ್ಳಿ. ಪಿಕಪ್ ಅಲ್ಲಿದೆ. ಲೆಫ್ಟ್ ಸೈಡು ಅಂದರೆ ನಾವು ಬನಶಂಕರಿಯಿಂದ ಟುವರ್ಡ್ಸು ಸಿಲ್ಕ್ ಬೋರ್ಡ್ಗೆ ಬರ್ತೀವಲ್ಲ, ಅಲ್ಲಿ ಮೆಟ್ರೋ ಕೆಳಗಡೆ ಆಗಲಿ ಅಥವಾ ಸರ್ವಿಸ್ ರೋಡೇ ಆಗಲಿ, ಅಲ್ಲಿ ಕೆಳಗಡೆ ಮಾತ್ರ ತಗೊಳ್ಳೋಕೆ ಹೋಗಬೇಡಿ. ಬಂದು ಬ್ರಿಡ್ಜ್ ಮೇಲೆ ಹತ್ಕೊಂಡೋಗಿ ಕೆಳಗಡೆ ಬಂದರೆ ನಿಮ್ಮ ಕಾರುಗಳು ಅಲ್ಲೇ ಸ್ಟ್ರಕ್ ಆಗೋದು ಖಂಡಿತ, ಇಲ್ಲಾಂದರೆ ಟ್ರಾಫಿಕಲ್ಲಿ ತಗಲಾಕೊಳ್ಳೋದು ಖಂಡಿತ. ಆದ್ದರಿಂದ ಮೇಲ್ಗಡೆ ಬನ್ನಿ, ಇಲ್ಲಾಂದರೆ ಬೇರೆ ದಾರಿ ಹುಡ್ಕೊಂಡೋಗಿ. ಇನ್ನೊಂದು ಹೆಬ್ಬಾಳ ಕಂಪ್ಲೀಟು ಲೆಫ್ಟ್ ಸೈಡ್ ಬರಬೇಡಿ. ಏರ್ಪೋರ್ಟ್ ರೋಡ್ಗೆ ಹೋಗ್ತಿರಲ್ಲ, ಕಂಪ್ಲೀಟು ಏರ್ಪೋರ್ಟು ಈ ರಾಜಾಜಿನಗರ ಅಲ್ಲೆಲ್ಲ ಹೋಗೋ ಟೈಮಲ್ಲಿ ಕಂಪ್ಲೀಟು ಲೆಫ್ಟಲ್ಲಿ ಬರೋಕ್ಕೆ ಹೋಗಬೇಡಿ. ಸ್ವಲ್ಪ ಆದಷ್ಟು ಮೇಯ್ನ್ ರೋಡಲ್ಲೇ ಬನ್ನಿ. ಟ್ರಾಫಿಕ್ಕಿಂದ ಸಿಗಾಕೊಳ್ಳೋದು ತಪ್ಪುತ್ತೆ, ಇನ್ನೊಂದು ಗಾಡಿಗಳು ಮುಳುಗೋದು ತಪ್ಪುತ್ತೆ. ಇನ್ನೊಂದು ಏನು ಅಂದರೆ, ಎಲ್ಲೋ ಬೋರ್ಡವರಾಗಲಿ ಬೇರೆ ಯಾರೇ ಬೋರ್ಡವರಾಗಿರಲಿ, ಈ ಬೆಂಗಳೂರಲ್ಲಿ ಮರಗಳ ಕೆಳಗಡೆ ಗಾಡಿಗಳನ್ನ ನಿಲ್ಸೋಕೆ ಹೋಗಬೇಡಿ. ಯಾಕಂದರೆ ಬೇರೆಗಳೆಲ್ಲ ಮೇಲೇ ಇರುತ್ತೆ, ಮರಗಳು ಯಾವಾಗ ಬೇಕಾದರೂ ಬೀಳ್ಬೋದು. ಇನ್ನೊಂದು ಹಳೆಯ ಕಾಲದ ಮರಗಳಿದೆ, ಆ ಮರಗಳು ಮುರ್ಕೊಂಡು ಗಾಡಿಗಳ ಮೇಲೆ ಬೀಳ್ಬೋದು. ಅದರಿಂದ ಮರಗಳ ಕೆಳಗಡೆ ಗಾಡಿಗಳನ್ನ ನಿಲ್ಸೋಕೆ ಹೋಗಬೇಡಿ ಅಷ್ಟೇ. ಬಾಯ್.